ಮಕರ ರಾಶಿಯವರೇ, ಆಗಸ್ಟ್ ಮುಗಿಯುವುದರೊಳಗೆ ನಿಮ್ಮ ಜೀವನದಲ್ಲಿ ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಂದು ವಿಷಯ ಅನಿರೀಕ್ಷಿತವಾಗಿ ನಡೆಯಲಿದೆ. ವಿಶೇಷವಾಗಿ ಹಣ, ಕೆಲಸ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇದ್ದ ಒಂದು ತಡೆಗೆ ಪರಿಹಾರ ಸಿಗಬಹುದು. ಅಷ್ಟೇ ಅಲ್ಲದೆ, ಇದುವರೆಗೆ ನಿಮಗೆ ಅನುಕೂಲಕರವಾಗಿ ಇಲ್ಲದಿದ್ದ ಒಂದು ಸನ್ನಿವೇಶ ದಿಢೀರನೆ ಬದಲಾಗಿ ಉತ್ತಮ ಅವಕಾಶವಾಗಿ ರೂಪುಗೊಳ್ಳಬಹುದು. ಆದರೆ ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರದಲ್ಲಿ ಮಾತ್ರ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಏಕೆಂದರೆ ಆಗಸ್ಟ್ ಮುಗಿಯುವುದರೊಳಗೆ ನಡೆಯಲಿರುವ ಈ 3 ಪ್ರಮುಖ ಘಟನೆಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವನ್ನು ಉಂಟುಮಾಡಬಹುದು. ಆ 3 ಘಟನೆಗಳು ಏನು? ಯಾವುದು ನಿಮಗೆ ದೊಡ್ಡ ಅನುಕೂಲಕರವಾಗಿ ಬದಲಾಗಲಿದೆ? ಯಾವುದರಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಬೇಕು? ಬನ್ನಿ, ಮಕರ ರಾಶಿಯ ಸಂಪೂರ್ಣ ಫಲವನ್ನು ಈಗ ನೋಡೋಣ. ಮಾನವ ಮನಸ್ಸಿನ ಆಳವಾದ ಕಾರ್ಯವಿಧಾನವನ್ನು ಮತ್ತು ಸಾಂಸಾರಿಕ ಜೀವನದಲ್ಲಿ ವ್ಯಕ್ತವಾಗುವ ಆಲೋಚನಾ ತರಂಗಗಳನ್ನು ಮನೋವಿಜ್ಞಾನದ ದೃಷ್ಟಿಕೋನದಲ್ಲಿ ವಿಶ್ಲೇಷಿಸಿ ನೋಡಿದರೆ, ಮಕರ ರಾಶಿಯಲ್ಲಿ ಹುಟ್ಟಿದ ಆತ್ಮೀಯ ಬಂಧುಗಳ ಆಂತರಿಕ ಜಗತ್ತಿನಲ್ಲಿ ಒಂದು ತೀವ್ರವಾದ ಸ್ವಯಂ ನಿಯಂತ್ರಣ ಮತ್ತು ಅದೇ ಸಮಯದಲ್ಲಿ ಹೊರಗೆ ಹೇಳಲಾಗದ ಒಂದು ಆಳವಾದ ಮಾನಸಿಕ ಒತ್ತಡ ನೆಲೆಸಿರುವುದನ್ನು ನಾವು ಸ್ಪಷ್ಟವಾಗಿ ನೋಡಬಹುದಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶನೀಶ್ವರ ಭಗವಾನರ ಪ್ರಭಾವ ನಿಮ್ಮನ್ನು ಸ್ವಾಭಾವಿಕವಾಗಿಯೇ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಹೊಂದಿರುವವರನ್ನಾಗಿಯೂ, ಸಮಯವನ್ನು ಮತ್ತು ಕೊಟ್ಟ ಮಾತನ್ನು ಅತ್ಯಂತ ಪವಿತ್ರವಾಗಿ ಗೌರವಿಸುವ ಮನೋಸಂರಚನೆ ಹೊಂದಿರುವವರನ್ನಾಗಿಯೂ ರೂಪಿಸಿದೆ. ಆದರೆ ನಿಜ ಹೇಳಬೇಕೆಂದರೆ, ಈ ಗ್ರಹಗಳ ಸಂಚಾರಗಳು ನಿಮ್ಮನ್ನು ಹೊರಗಿನಿಂದ ನೇರವಾಗಿ ಯಾವುದೇ ಕಾಲದಲ್ಲೂ ಆಕ್ರಮಿಸುವುದಿಲ್ಲ. ಬದಲಾಗಿ ಅವು ನಿಮ್ಮ ಆಲೋಚನಾ ಸರಣಿಯ ಮೂಲಕ ನಿಮ್ಮನ್ನು ಒಳಗಿನಿಂದ ಚಾಲನೆಗೊಳಿಸಿ, ನಿಮ್ಮ ಭಾವನೆಗಳನ್ನು ಮತ್ತು ನಿರ್ಧಾರಗಳನ್ನು ಸಂಪೂರ್ಣವಾಗಿ ಆಳುತ್ತವೆ. ಇತರ ಮನುಷ್ಯರಲ್ಲಿ ನೀವು ನಿರೀಕ್ಷಿಸುವ ಆ ಶಿಸ್ತು ಮತ್ತು ಪ್ರಾಮಾಣಿಕತೆ ಅವರಲ್ಲಿ ಇಲ್ಲದೆ ಹೋದಾಗ, ಅದು ನಿಮ್ಮ ನರಮಂಡಲದಲ್ಲಿ ತೀವ್ರ ಕ್ರಾಂತಿಯನ್ನು ಉಂಟುಮಾಡಿ, ತೀರದ ಮಾನಸಿಕ ತಡೆಯಾಗಿ ಮತ್ತು ಕಠಿಣವಾದ ಮಾನಸಿಕ ಒತ್ತಡವಾಗಿ ರೂಪುಗೊಳ್ಳುತ್ತದೆ. ನಿಜವಾಗಿ ಹೇಳಬೇಕೆಂದರೆ, ಮಕರ ರಾಶಿಯಲ್ಲಿ ಜನಿಸಿದ ಆತ್ಮೀಯ ಬಂಧುಗಳಿಗೆ ಬರುವ ಅತಿದೊಡ್ಡ ಮಾನಸಿಕ ಒತ್ತಡದ ಹಿಂದಿರುವ ಕಾರಣ ನೀವು ಜೀವನದಲ್ಲಿ ಸಂಧಿಸುವ ಮನುಷ್ಯರ ಜವಾಬ್ದಾರಿರಹಿತ ಸ್ವಭಾವ ಮತ್ತು ಅವರು ಮಾಡುವ ನಂಬಿಕೆ ದ್ರೋಹವೇ ಆಗಿದೆ. ನೀವು ಒಂದು ನಿರ್ದಿಷ್ಟ ಸಮಯವನ್ನು ಯಾರಿಗಾದರೂ ಒಪ್ಪಿಕೊಂಡರೆ, ಅದನ್ನು ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಗೌರವಿಸಿ ಕಾರ್ಯನಿರ್ವಹಿಸುವ ಸ್ವಯಂ ಜಾಗೃತಿ ಉಳ್ಳವರು. ಆದರೆ ಇತರರು ಕೊಟ್ಟ ಮಾತನ್ನು ತಪ್ಪಿದಾಗ ಮತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿದಾಗ, ಅದು ನಿಮ್ಮ ಆಳಮನಸ್ಸಿನಲ್ಲಿ ಅತಿದೊಡ್ಡ ನಿರಾಶೆಯನ್ನು ಮತ್ತು ಆಕ್ರೋಶವನ್ನು ತಂದು ಬಿತ್ತುತ್ತದೆ. ಆಳವಾಗಿ ಗಮನಿಸಿದರೆ, ನೀವು ನಿಜವಾಗಿಯೂ ಮತ್ತು ಪ್ರಾಮಾಣಿಕವಾಗಿಯೂ ವ್ಯವಹರಿಸಿದ ಮನುಷ್ಯರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ ಅಥವಾ ಕೃತಜ್ಞತೆ ಇಲ್ಲದೆ ನಡೆದುಕೊಂಡಾಗ, ಆ ಕಹಿ ಅನುಭವ ನಿಮ್ಮ ಆಲೋಚನೆಗಳ ಶಕ್ತಿಯನ್ನೇ ನಿಮ್ಮ ವಿರುದ್ಧ ದಾಳಿ ಮಾಡುವ ಒಂದು ಅಸ್ತ್ರವನ್ನಾಗಿ ಬದಲಾಯಿಸಿಬಿಡುತ್ತದೆ. ನಿಮ್ಮ ಪ್ರೀತಿಯ ಮನುಷ್ಯರಿಗೆ ಯಾರಾದರೂ ಕೇಡು ಮಾಡಲು ಬಯಸಿದರೆ, ಅದನ್ನು ನೋಡಿಕೊಂಡು ಸುಮ್ಮನಿರಲಾಗದ ನಿಮ್ಮ ಮನಸ್ಸಿನ ಸ್ವಭಾವ ನಿಮ್ಮನ್ನು ಸುದೀರ್ಘ ಕಾಲದವರೆಗೆ ಆಂತರಿಕ ಕ್ಲೇಶಕ್ಕೂ ಮಾನಸಿಕ ಕುಸಿತಕ್ಕೂ ತಳ್ಳಿಬಿಡುತ್ತದೆ. ಸ್ವಲ್ಪ ಯೋಚಿಸಿ ನೋಡಿ, ಸುತ್ತಲೂ ಇರುವ ಎಲ್ಲಾ ಕಡೆಗಳಿಂದಲೂ ಮನುಷ್ಯರು ನಿಮಗೆ ವಿರೋಧಗಳನ್ನು ಮತ್ತು ಪ್ರತಿರೋಧಗಳನ್ನು ಸೃಷ್ಟಿಸುವ ಈ ವಾತಾವರಣವನ್ನು ಒಂದು ಮನೋವೈಜ್ಞಾನಿಕ ಕೋನದಲ್ಲಿ ಸಮೀಪಿಸುವುದು ಅತ್ಯಂತ ಅವಶ್ಯಕವಾಗುತ್ತದೆ. ಅಭಿರಾಮಿ ಅಮ್ಮನವರ ಕೃಪಾ ಕಟಾಕ್ಷ ನಿಮ್ಮ ಮನಸ್ಸಿನ ಅಜ್ಞಾನವನ್ನು ಬುಡಸಮೇತ ಕಿತ್ತೆಸೆದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು, ಯಾವುದೇ ಕಾಲದಲ್ಲೂ ಸಡಿಲಗೊಳ್ಳದ ಮನೋಸ್ಥೈರ್ಯವನ್ನು ನೀಡಿ ನಿಮ್ಮ ಆಂತರಿಕ ಗಾಯಗಳನ್ನು ಗುಣಪಡಿಸುತ್ತದೆ ಎಂಬ ಅಲುಗಾಡದ ನಂಬಿಕೆಯೊಂದಿಗೆ ಈ ಆಲೋಚನಾ ಪರಿವರ್ತನಾ ಪ್ರಯಾಣವನ್ನು ನಾವು ಮುಂದುವರಿಸೋಣ. ನಿಮ್ಮ ಸ್ವಾತಂತ್ರ್ಯವನ್ನು ಮತ್ತು ಮನಃಶಾಂತಿಯನ್ನು ಕೆಡಿಸುವಂತಹ ಮನುಷ್ಯರ ಬಗ್ಗೆಯೂ, ನಿಮ್ಮ ಆಳಮನಸ್ಸಿನ ಭಯಗಳನ್ನು ಮೆಟ್ಟಿ ನಿಂತು ನಿಮ್ಮನ್ನು ಭಾವನಾತ್ಮಕವಾಗಿ ರಕ್ಷಿಸಿಕೊಳ್ಳಬಹುದಾದ ಪರಿಹಾರ ಮತ್ತು ಜೀವನ ಶೈಲಿಯ ಮಾರ್ಗಗಳ ಬಗ್ಗೆಯೂ ಇನ್ಮುಂದೆ ನಾವು ಅತ್ಯಂತ ವಿಸ್ತಾರವಾಗಿ ಸಂಶೋಧಿಸೋಣ. ನಿಜವಾಗಿಯೂ ಮಕರ ರಾಶಿಯಲ್ಲಿ ಹುಟ್ಟಿದ ಆತ್ಮೀಯ ಬಂಧುಗಳ ಮನಸ್ಸಿನ ಶಾಂತಿಯನ್ನು ರಕ್ಷಿಸಲು ಮತ್ತು ಈ ಮಾನಸಿಕ ಒತ್ತಡದ ಚಕ್ರದಿಂದ ತಪ್ಪಿಸಿಕೊಂಡು ಹೊರಬರಲು ನಿಮ್ಮ ಆಲೋಚನಾ ವಿಧಾನದಲ್ಲಿ ಒಂದು ತೀವ್ರವಾದ ಬದಲಾವಣೆಯನ್ನು ತರುವುದು ಅವಶ್ಯಕ. ಇತರರೆಲ್ಲರೂ ನಿಮ್ಮ ಅಳತೆಗೋಲಿಗೆ ತಕ್ಕಂತೆಯೇ ನಡೆದುಕೊಳ್ಳಬೇಕು ಎಂಬ ನಿರೀಕ್ಷೆಯನ್ನು ಮೊದಲು ನೀವು ಮನಸಾರ ತೊರೆಯಬೇಕು. ಇತರರ ತಪ್ಪಾದ ನಡವಳಿಕೆಯನ್ನು ನಿಮ್ಮ ಮನಸ್ಸಿನೊಳಗೆ ಅನುಮತಿಸಿ ನಿಮ್ಮನ್ನು ನೀವೇ ಪೀಡಿಸಿಕೊಳ್ಳುವ ಬದಲು ನಿಮ್ಮ ಗೆರೆಗಳನ್ನು ಮತ್ತು ಇತರರ ಗೆರೆಗಳ ಅರಿವನ್ನು ಬೆಳೆಸಿಕೊಳ್ಳಬೇಕು. ಜವಾಬ್ದಾರಿ ಇಲ್ಲದ ಮನುಷ್ಯರಿಂದಲೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದ ಮನುಷ್ಯರಿಂದಲೂ ಮಾನಸಿಕವಾಗಿ ದೂರ ನಿಲ್ಲುವ ತಂತ್ರಗಾರಿಕೆಯ ನಡವಳಿಕೆಯೇ ನಿಮ್ಮ ನರಮಂಡಲವನ್ನು ಶಾಂತಗೊಳಿಸಿ ನಿಮ್ಮನ್ನು ಒಂದು ಕಡೆಗಣಿಸಲಾಗದ ಅಧಿಕಾರ ಪೂರ್ವಕ ವ್ಯಕ್ತಿತ್ವವಾಗಿ ಬದಲಾಯಿಸುವುದಕ್ಕಿರುವ ಪ್ರಮುಖ ಮನೋವೈಜ್ಞಾನಿಕ ಸುರಕ್ಷತಾ ಹೆಜ್ಜೆಯಾಗಿದೆ. ಸೈಕಾಲಜಿಕಲ್ ಸೇಫ್ಟಿ ಮೂವ್ 100% ಖಚಿತ. ಮಕರ ರಾಶಿಯಲ್ಲಿ ಜನಿಸಿದ ಆತ್ಮೀಯ ಬಂಧುಗಳ ಆಂತರಿಕ ರಚನೆಯಲ್ಲಿ
ಸಂಭವಿಸುವ ಈ ಬ್ರಹ್ಮಾಂಡ ಶಕ್ತಿಗಳ ಚಲನೆಯನ್ನು ಒಂದು ಪರಿಕಲ್ಪನೆಯ ಬದಲಾವಣೆ ಕಾನ್ಸೆಪ್ಟ್ ಶಿಫ್ಟ್ ಎಂದು ಕರೆಯಲಾಗುವ ತೀವ್ರವಾದ ಮನಸ್ಥಿತಿ ಬದಲಾವಣೆಯ ಘಟನೆಯಾಗಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲೂ ಆಲೋಚನೆಗಳ ಆಳದಲ್ಲೂ ಒಂದು ಹೊಸ ಜಾಗೃತಿ ಹುಟ್ಟತೊಡಗುತ್ತದೆ. ಈ ಗ್ರಹಗಳ ಬದಲಾವಣೆಗಳು ಯಾವುದೋ ಕಾಕತಾಳೀಯವಾಗಿ ಹೊರಗಡೆ ನಡೆಯುವ ಸಾಮಾನ್ಯ ವಿಷಯಗಳಲ್ಲ. ಬದಲಾಗಿ ಅವು ನಿಮ್ಮ ಮೆದುಳಿನ ಭಾವನಾತ್ಮಕ ಮಾರ್ಗಗಳನ್ನು ಮರುಸಂಘಟಿಸಿ ಇದುವರೆಗೆ ನಿಮ್ಮನ್ನು ಆವರಿಸಿದ್ದ ದುರ್ಬಲ ಆಲೋಚನಾ ಶೈಲಿಯನ್ನು ಬುಡಸಮೇತ ಬದಲಾಯಿಸುವ ಒಂದು ಶಕ್ತಿಶಾಲಿ ಮನೋವೈಜ್ಞಾನಿಕ ಪ್ರೇರಣೆಯಾಗಿದೆ. ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಒಂದು ವಿಷಯವನ್ನು ನಿಮ್ಮ ಮೇಲೆ ಹೇರಿದಾಗ ಅಥವಾ ನಿಮ್ಮ ಸ್ವಭಾವಕ್ಕೆ ಒಪ್ಪದ ಕಾರ್ಯಗಳನ್ನು ಮಾಡಲು ಹೇಳಿ ನಿಮ್ಮ ಕುಟುಂಬದವರು ಮತ್ತು ಸಂಬಂಧಿಕರು ಒತ್ತಾಯಿಸಿದಾಗ ಅದು ನಿಮ್ಮ ನರಮಂಡಲದಲ್ಲಿ ತೀವ್ರ ಕ್ರಾಂತಿಯನ್ನು ಉಂಟುಮಾಡಿ ಮನೆಯನ್ನು ಬಿಟ್ಟು ಓಡಿಹೋಗೋಣವೇ ಎನ್ನುವಷ್ಟರ ಮಟ್ಟಿಗೆ ಒಂದು ಅತಿದೊಡ್ಡ ಖಿನ್ನತೆಗೆ ನಿಮ್ಮನ್ನು ತಳ್ಳಿಬಿಡುತ್ತದೆ. ಕಣ್ಣು ಮುಂದೆಯೇ ನೋಡುತ್ತೀರಿ. ನಿಮ್ಮ ಮನಸ್ಸಿನ ರಚನೆಯ ಮಟ್ಟಿಗೆ ಯಾವುದೇ ಒಂದು ಕಾರ್ಯವನ್ನು ಇಷ್ಟಪಟ್ಟು ಮತ್ತು ಆಳವಾದ ತೊಡಗಿಸಿಕೊಳ್ಳುವಿಕೆಯಿಂದ ಮಾಡುವ ಮನೋಸಂರಚನೆ ಹೊಂದಿರುವವರು ನೀವು. ಆದರೆ ನಿಮ್ಮ ಸ್ವಂತ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಹತ್ತಿರದ ಸಂಬಂಧಿಕರು ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡಿ ನೀನು ಹೀಗೆಯೇ ಬದುಕಬೇಕು ಎಂದು ಅಧಿಕಾರದ ಧ್ವನಿಯಲ್ಲಿ ಹೊರೆ ಏರಿಸಿದಾಗ ಅದು ನಿಮ್ಮ ಮನಃಶಾಂತಿಯನ್ನು ಸಂಪೂರ್ಣವಾಗಿ ಹಾಳುಗೆಡವುತ್ತದೆ. ಹೊರಊರು ಅಥವಾ ವಿದೇಶಗಳಿಗೆ ತೆರಳಿ ನೆಮ್ಮದಿಯನ್ನು ಹುಡುಕುವ ಸ್ಥಿತಿಗೆ ನಿಮ್ಮನ್ನು ತಳ್ಳುವ ಈ ಆಂತರಿಕ ವಿರೋಧದ ಹಿನ್ನೆಲೆಯಲ್ಲಿ ನಿಮ್ಮ ಸುತ್ತಮುತ್ತಲಿರುವ ಮನುಷ್ಯರ ನಿರ್ಲಕ್ಷ್ಯದ ಧೋರಣೆಯೇ ಅತ್ಯಂತ ಮುಖ್ಯ ಕಾರಣವಾಗಿದೆ. ಮುಖ್ಯವಾಗಿ ಹೇಳಬೇಕೆಂದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ದಾಯಾದಿ ಸಂಬಂಧಿಕರು ಮತ್ತು ನಿಮ್ಮನ್ನು ಮುನ್ನಡೆಯಲು ಬಿಡದೆ ತಡೆಯಲು ಯೋಚಿಸುವ ಹುಸಿ ಮನುಷ್ಯರು ಕುತಂತ್ರಗಳ ಮೂಲಕವೋ ಅಥವಾ ನಕಾರಾತ್ಮಕ ಆಲೋಚನೆಗಳ ಮೂಲಕವೋ ನಿಮ್ಮನ್ನು ಸ್ಥಗಿತಗೊಳಿಸಲು ಯೋಚಿಸಿದಾಗ ನಿಮ್ಮ ಆಳಮನಸ್ಸಿನ ನೋಂದಣಿಗಳಲ್ಲಿ ಅದು ಅತಿಯಾದ ಅಭದ್ರತೆಯನ್ನು ಮಾನಸಿಕ ತಲಾಟೆಯನ್ನು ಉಂಟುಮಾಡುತ್ತದೆ. ಖಂಡಿತವಾಗಿ ನೀವು ಗಮನಿಸಬೇಕು. ಈ ಗ್ರಹಗಳ ಸಂಚಾರವು ನೀಡುವ ಮನೋವೈಜ್ಞಾನಿಕ ಜಾಗೃತಿಯ ಮೂಲಕ ನಿಮ್ಮ ಸುತ್ತಮುತ್ತಲಿರುವ ಮನುಷ್ಯರ ನಿಜವಾದ ನೈಜ ರೂಪವನ್ನು ನೀವು ಅತ್ಯಂತ ತಂತ್ರಗಾರಿಕೆಯಿಂದ ಕಂಡುಹಿಡಿಯಬೇಕು. ನಿಮ್ಮ ಶ್ರಮವನ್ನು ಗೌರವಿಸದೆ ನಿಮ್ಮ ಕಠಿಣ ಶ್ರಮವನ್ನು ತಮಗೆ ಅನುಕೂಲವಾಗಿ ಬಳಸಿಕೊಂಡು ಸೋಮಾರಿಗಳಾಗಿ ಅಲಿಯುವ ವ್ಯಕ್ತಿಗಳನ್ನು ನಿಮ್ಮ ಆಳಮನಸ್ಸು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಸಮಯದ ಮೌಲ್ಯವನ್ನು ತಿಳಿಯದ ಸೋಮಾರಿಗಳು ಮುಖವಾಡ ಧರಿಸಿ ವ್ಯವಹರಿಸುವ ಸುಳ್ಳು ಸ್ನೇಹಿತರು ನಿಮ್ಮ ಶಕ್ತಿಯನ್ನು ಸಣ್ಣದಾಗಿ ಹೀರಬಲ್ಲ ಮನುಷ್ಯರಾಗುತ್ತಾರೆ. ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ವೈಯಕ್ತಿಕ ಗಡಿಯೊಳಗೆ ಪ್ರವೇಶಿಸುವ ಮನುಷ್ಯರನ್ನು ಆರಂಭದಲ್ಲೇ ಗುರುತಿಸಿ ಅವರಿಂದ ಮಾನಸಿಕವಾಗಿ ದೂರ ನಿಲ್ಲುವುದೇ ನಿಮ್ಮ ಆಲೋಚನೆಗಳ ಶಕ್ತಿಯನ್ನು ರಕ್ಷಿಸುವ ಮೊದಲ ಹೆಜ್ಜೆಯಾಗುತ್ತದೆ. ಮತ್ತೆ ಹೇಳುತ್ತಿದ್ದೇನೆ, ಇಂತಹ ಮನುಷ್ಯರ ಹುಸಿತನವನ್ನು ತಂತ್ರಗಳನ್ನು ಅರ್ಥಮಾಡಿಕೊಂಡು ಭಾವೋದ್ವೇಗಕ್ಕೆ ಒಳಗಾಗಿ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ನಿಮ್ಮ ಸ್ವಯಂ ಜಾಗೃತಿಯನ್ನು ಚುರುಕುಗೊಳಿಸುವುದೇ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಅಧಿಕಾರಪೂರ್ವಕವಾಗಿ ಬದಲಾಯಿಸುತ್ತದೆ. ಇತರರ ಒತ್ತಡಗಳಿಗೆ ಮಣಿಯದೆ ನಿಮ್ಮ ಇಷ್ಟಗಳಿಗೂ ಗುರಿಗಳಿಗೂ ಪ್ರಥಮ ಆದ್ಯತೆ ನೀಡಿ ನಿಮ್ಮ ಸುತ್ತ ಒಂದು ದೃಢವಾದ ಮಾನಸಿಕ ತಡೆಯನ್ನು ಗಡಿರೇಖೆಯನ್ನು ಸೃಷ್ಟಿಸುವುದೇ ನಿಮ್ಮನ್ನು ಈ ಮಾನಸಿಕ ಒತ್ತಡದಿಂದ ಶಾಶ್ವತವಾಗಿ ಬಿಡುಗಡೆಗೊಳಿಸಿ ನಿಮ್ಮ ಜೀವನ ಶೈಲಿಯ ಯಶಸ್ಸನ್ನು ನೆಲೆಗೊಳಿಸುವುದಕ್ಕಿರುವ ಏಕೈಕ ಕ್ರಾಂತಿಕಾರಿ ಬದಲಾವಣೆಯ ಮಾರ್ಗವಾಗಿದೆ. ನಿಜವಾಗಿ ಹೇಳಬೇಕೆಂದರೆ ಮಕರ ರಾಶಿಯಲ್ಲಿ ಜನಿಸಿದ ಆತ್ಮೀಯ ಬಂಧುಗಳ ಆಳಮನಸ್ಸಿನ ನೋಂದಣಿಗಳನ್ನು ಬುಡಸಮೇತ ಮರುರಚನೆ ಮಾಡುವ ಸೂಕ್ಷ್ಮ ಪರಿಹಾರ ಮತ್ತು ಜೀವನ ಶೈಲಿಯ ಮಾರ್ಗಗಳಾದ ಮನಸ್ಸಿನ ಮರುಸಂಘಟನೆಯ ಸೂತ್ರ ಮೈಂಡ್ ರೀಪ್ರೋಗ್ರಾಮಿಂಗ್ ಫಾರ್ಮುಲಾ ಎನ್ನುವ ಮಾನಸಿಕ ತಂತ್ರಗಳ ಬಗ್ಗೆ ಇನ್ಮುಂದೆ ನಾವು ಅತ್ಯಂತ ವಿಸ್ತಾರವಾಗಿ ಸಂಶೋಧಿಸೋಣ. ನಿಮ್ಮ ಜೀವನದಲ್ಲಿ ಅಡ್ಡಬರುವ ನಿರಾಶೆಗಳು ತೀರದ ಮಾನಸಿಕ ಒತ್ತಡಗಳು ಬರೀ ಬಾಹ್ಯ ಘಟನೆಗಳಿಂದ ಮಾತ್ರ ಉಂಟಾಗುವುದಿಲ್ಲ. ಬದಲಾಗಿ ನಿಮ್ಮ ಆಲೋಚನಾ ಸರಣಿಯಲ್ಲಿ ಅಡಗಿರುವ ಕೆಲವು ಆಂತರಿಕ ದೌರ್ಬಲ್ಯಗಳು ನಿಮ್ಮ ಮೆದುಳಿನ ನರಮಂಡಲದಲ್ಲಿ ಉಂಟುಮಾಡುವ ನಕಾರಾತ್ಮಕ ಕಂಪನಗಳಿಂದಲೇ ಉಂಟಾಗುತ್ತವೆ. ಒಬ್ಬರು ನಿಮ್ಮ ಕುಟುಂಬದವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಹುಸಿ ಮಾತುಗಳಿಂದ ನಿಮ್ಮ ಮನೆಯೊಳಗೂ ಮನಸ್ಸಿನೊಳಗೂ ತೂರಿಕೊಂಡು ನಿಮ್ಮ ಶ್ರಮವನ್ನು ನೆಮ್ಮದಿಯನ್ನು ಕಸಿದುಕೊಳ್ಳಲು ಯತ್ನಿಸಿದಾಗ ಅದನ್ನು ಮುಂಚಿತವಾಗಿಯೇ ತಡೆದು ನಿಲ್ಲಿಸುವ ಸ್ವಯಂ ಜಾಗೃತಿ ಸೆಲ್ಫ್ ಅವೇರ್ನೆಸ್ ನಿಮಗೆ ಅತ್ಯಂತ ಅವಶ್ಯಕವಾಗುತ್ತದೆ. ಯಾರನ್ನು ಅತ್ಯಂತ ಸುಲಭವಾಗಿ ಒಳ್ಳೆಯವರು ಎಂದು ನಂಬಿ ನಿಮ್ಮ ಆಳವಾದ ಭಾವನೆಗಳೊಳಗೆ ಅನುಮತಿಸುವ ಹಳೆಯ ಮನೋವೈಜ್ಞಾನಿಕ ವಿನ್ಯಾಸವನ್ನು ತಕ್ಷಣವೇ ನೀವು ಬದಲಾಯಿಸಬೇಕು. ನಿಜ ಹೇಳಬೇಕೆಂದರೆ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ವೈಯಕ್ತಿಕ ಮನೆಯೊಳಗೋ ಅಥವಾ ನಿಮ್ಮ ಆಲೋಚನಾ ವೃತ್ತದೊಳಗೋ ಯಾರನ್ನು ಪ್ರವೇಶಿಸಲು ಬಿಡದ ಒಂದು ಬಲವಾದ ಮಾನಸಿಕ ತಡೆಯನ್ನು ನೀವು ಸೃಷ್ಟಿಸಬೇಕು. ನಾವು ಪ್ರೀತಿಯಿಂದಲೂ ಪ್ರಾಮಾಣಿಕತೆಯಿಂದಲೂ ಭಾವಿಸುವ ವ್ಯಕ್ತಿಗಳೇ ಕಾಲಕ್ರಮೇಣ ಅತ್ಯಂತ ದೊಡ್ಡ ನಿರಾಶೆಯನ್ನು ತಂದುಕೊಟ್ಟಾಗ ಅದು ನಿಮ್ಮ ನರಮಂಡಲವನ್ನು ತೀವ್ರವಾಗಿ ಬಾಧಿಸಿ ಮಾನವಕುಲದ ಮೇಲೆಯೇ ಒಂದು ರೀತಿಯ ಭಯವನ್ನು ದ್ವೇಷವನ್ನು ಉಂಟುಮಾಡುತ್ತದೆ. ನೀವು ಒಂದು ಸಣ್ಣ ಮಾತನ್ನು ಯೋಚಿಸಿ
ಯೋಚಿಸಿ ಮಾತನಾಡುವ ಮೃದು ಸ್ವಭಾವ ಹೊಂದಿರುವವರು. ಆದರೆ ಇತರರು ನಿಮ್ಮನ್ನು ಭಾವನಾತ್ಮಕವಾಗಿ ಗಾಯಗೊಳಿಸಿ ಕ್ರೂರಿಗಳಂತೆ ವ್ಯವಹರಿಸಿದಾಗ ಆ ಕ್ರೂರ ಮನುಷ್ಯರ ನೆನಪುಗಳೇ ನಿಮಗೆ ತೀವ್ರ ಮಾನಸಿಕ ಒತ್ತಡವನ್ನು ನೀಡಿಬಿಡುತ್ತವೆ. ಕೆಲವು ಸಂಬಂಧಗಳನ್ನು ಬಿಟ್ಟು ತೊರೆಯಲು ಆಗದೆ, ಅವುಗಳಿಗೆ ವಿವರಣೆ ನೀಡಲು ಆಗದೆ ತವಕಿಸುವ ಈ ಆಂತರಿಕ ವಿರೋಧದಿಂದ ನಿಮ್ಮ ಮೆದುಳನ್ನು ಮೀಟುಕೊಳ್ಳಲು ಇಂತಹ ವ್ಯಕ್ತಿಗಳಿಂದ ದೂರ ನಿಂತು ಅವರನ್ನು ನಿಭಾಯಿಸುವ ಮನೋವೈಜ್ಞಾನಿಕ ತಂತ್ರಗಳನ್ನು, ಸೈಕಾಲಜಿಕಲ್ ಟ್ರಿಕ್ಸ್, ನೀವು ಅಳವಡಿಸಿಕೊಳ್ಳಬೇಕು. ಆಳವಾಗಿ ಗಮನಿಸಿದರೆ ಮುಂದೆ ನಿಮ್ಮ ಶಕ್ತಿಯನ್ನು ಸ್ವಲ್ಪ ಸಣ್ಣದಾಗಿ ಹೀರಬಲ್ಲ ಅತಿಯಾದ ಜವಾಬ್ದಾರಿಗಳನ್ನು ಅನಗತ್ಯವಾಗಿ ಸ್ವೀಕರಿಸುವುದನ್ನು ತಪ್ಪಿಸುವುದು ಅತ್ಯಂತ ದೊಡ್ಡ ಮನೋವೈಜ್ಞಾನಿಕ ಬದಲಾವಣೆಯಾಗುತ್ತದೆ. ನಿಮ್ಮ ಸುತ್ತಮುತ್ತಲಿರುವವರು ನಿಮ್ಮ ಜವಾಬ್ದಾರಿಯ ಅರಿವನ್ನು ಬಳಸಿಕೊಂಡು ನಿಮ್ಮ ಮನಸ್ಸನ್ನು ದಿಕ್ಕುತಪ್ಪಿಸಿ ಅನಗತ್ಯ ಹೊರೆಯನ್ನು ನಿಮ್ಮ ಮೇಲೆ ಹೇರಲು ಯತ್ನಿಸಿದಾಗ ಅದನ್ನು ಹಿಂಜರಿಕೆಯಿಲ್ಲದೆ ನಿರಾಕರಿಸುವ ಧೈರ್ಯ ನಿಮಗೆ ಖಂಡಿತವಾಗಿ ಬೇಕು. ಇತರರ ಇಷ್ಟಕ್ಕಾಗಿ ನೀವು ಸ್ವೀಕರಿಸುವ ಯಾವುದೇ ಒಂದು ಜವಾಬ್ದಾರಿ ಕಾಲಕ್ರಮೇಣ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳುಗೆಡವಿ ನಿಮ್ಮನ್ನು ಚೇತರಿಸಿಕೊಳ್ಳಲಾಗದ ಚಿಂತೆಯ ವಲಯದೊಳಗೆ ತಳ್ಳಿಬಿಡುತ್ತದೆ. ನಿಮಗೆ ತಾನಾಗಿಯೇ ಹುಡುಕಿಕೊಂಡು ಬರುವ ಅರ್ಹತೆಯ ಅವಕಾಶಗಳನ್ನು ಮತ್ತು ನಿಮ್ಮ ಮನಸ್ಸಿಗೆ ಮೆಚ್ಚಿದ ಗುರಿಗಳನ್ನು ಮಾತ್ರವೇ ಸ್ವೀಕರಿಸಿ ಇತರರ ಒತ್ತಡಗಳಿಗೆ ಇಲ್ಲ ಎಂದು ಹೇಳಲು ಕಲಿಯುವುದು ನಿಮ್ಮ ಆಲೋಚನೆಗಳ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಸ್ವಲ್ಪ ಯೋಚಿಸಿ ನೋಡಿ, ಈ ನಕಾರಾತ್ಮಕ ಚಕ್ರದಿಂದ ನಿಮ್ಮ ಮೆದುಳಿನ ನರಮಂಡಲವನ್ನು ಸಂಪೂರ್ಣವಾಗಿ ಮೀಟುಕೊಳ್ಳಲು ಬ್ರಹ್ಮಾಂಡ ಶಕ್ತಿಯೊಂದಿಗೆ ನಿಮ್ಮನ್ನು ಜೋಡಿಸುವ ಉಸಿರಾಟದ ಅಭ್ಯಾಸವು, ಪೂಜಾ ವಿಧಾನಗಳು ಅತ್ಯುತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತವೆ. ಪ್ರತಿದಿನ ಮುಂಜಾನೆಯ ವೇಳೆಯಲ್ಲಿ ಶಾಂತ ವಾತಾವರಣದಲ್ಲಿ ಕುಳಿತು ನಿಮ್ಮ ಉಸಿರನ್ನು ಆಳವಾಗಿ ತೆಗೆದುಕೊಂಡು ಹೊರಬಿಡುವಾಗ, ನನ್ನ ಮನಸ್ಸಿನ ಬಾಗಿಲುಗಳು ನನ್ನ ನಿಯಂತ್ರಣದಲ್ಲಿ ಮಾತ್ರವೇ ಇವೆ, ಇತರರ ಹೇರಿಕೆಗಳನ್ನು ನನ್ನ ಆಳಮನಸ್ಸು ನಿರಾಕರಿಸುತ್ತದೆ ಎಂಬ ಸಕಾರಾತ್ಮಕ ಸ್ವಯಮಾಜ್ಞೆಯನ್ನು ನಿಮ್ಮ ಮೆದುಳಿಗೆ ನೀವು ಸತತವಾಗಿ ನೀಡಬೇಕು. ಅದರೊಂದಿಗೆ ಸೇರಿಸಿ ನಿಮ್ಮ ರಾಶಿಯ ಅಧಿಪತಿಯಾದ ಶನೀಶ್ವರ ಭಗವಾನರ ಬ್ರಹ್ಮಾಂಡ ಶಕ್ತಿಯನ್ನು ಒಳತೆಗೆದುಕೊಳ್ಳುವ ರೀತಿಯಲ್ಲಿ ಶನಿವಾರಗಳಂದು ಎಳ್ಳೆಣ್ಣೆಯ ದೀಪ ಬೆಳಗಿಸಿ 2 ಹುಬ್ಬುಗಳ ಮಧ್ಯದ ಆಜ್ಞಾಚಕ್ರದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಧ್ಯಾನಿಸುವುದು ನಿಮ್ಮ ಮೆದುಳಿನ ಆಲ್ಫಾ ತರಂಗಾಂತರವನ್ನು ಪ್ರಚೋದಿಸಿ ಮಾನಸಿಕ ಆತಂಕವನ್ನು ತಕ್ಷಣವೇ ಹತೋಟಿಗೆ ತರುತ್ತದೆ. ಈ ವಿಶೇಷ ಅಭ್ಯಾಸವು ಅಪರಿಮಿತ ಸ್ಪಷ್ಟತೆಯು ನಿಮ್ಮ ಸ್ವಯಂ ಮೌಲ್ಯವನ್ನು ಹೆಚ್ಚಿಸಿ ಇತರರ ತಂತ್ರಗಳಿಂದ ನಿಮ್ಮನ್ನು ರಕ್ಷಣಾತ್ಮಕವಾಗಿ ಕಾಯ್ದು ಜೀವನದಲ್ಲಿ ಮಹತ್ತರವಾದ ಯಶಸ್ಸನ್ನು ಕೊಯ್ಯಲು ದಾರಿ ಮಾಡಿಕೊಡುತ್ತದೆ. ನಿಜವಾಗಿಯೂ ನಿಮ್ಮ ಜೀವನ ಪ್ರಯಾಣದಲ್ಲಿ ಅಡ್ಡಬರುವ ಪರೀಕ್ಷೆಯ ಕಾಲಗಳು, ಅನಿರೀಕ್ಷಿತ ಬಿಕ್ಕಟ್ಟುಗಳು ನಿಮ್ಮನ್ನು ಸ್ಥಗಿತಗೊಳಿಸಲು ಬರುವ ತಡೆಗಳಲ್ಲ. ಬದಲಾಗಿ ನಿಮ್ಮ ಮನಸ್ಸಿನ ರಚನೆಯನ್ನು ಮತ್ತಷ್ಟು ಚುರುಕುಗೊಳಿಸಿ ನಿಮ್ಮನ್ನು ಸೋಲಿಸಲಾಗದ ಗಂಭೀರ ವ್ಯಕ್ತಿತ್ವವಾಗಿ ರೂಪಾಂತರಿಸುವ ಅತಿ ತೀವ್ರವಾದ ತರಬೇತಿ ಶಿಬಿರ, ಟ್ರೈನಿಂಗ್ ಕ್ಯಾಂಪ್ ಎಂದೇ ಹೇಳಬೇಕು. 2 ಕಡೆ ಪೆಟ್ಟು ತಿನ್ನುವ ಮದ್ದಳೆಯಂತೆ ಇತರರ ಜವಾಬ್ದಾರಿಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ಎಲ್ಲಾ ದುಃಖಗಳನ್ನು ಸಹಿಸಿಕೊಳ್ಳಬೇಕು ಎಂಬ ಅವಶ್ಯಕತೆ ನಿಮಗಲ್ಪಷ್ಟೂ ಇಲ್ಲ. ನಿಮ್ಮನ್ನು ನೀವೇ ಅತಿಯಾಗಿ ಪೀಡಿಸಿಕೊಳ್ಳುವುದು ನಿಮಗಾಗಿರುವ ಅಗತ್ಯಗಳನ್ನು, ದೌರ್ಬಲ್ಯಗಳನ್ನು ಮರೆಮಾಚಿ ಹುಸಿ ದೃಢತೆಯನ್ನು ತೋರಿಸುವುದು ನಿಮ್ಮ ಶಕ್ತಿಯನ್ನು ಸಣ್ಣದಾಗಿ ಕಡಿಯುವ ಅಪಾಯಕಾರಿ ಅಭ್ಯಾಸವಾಗುತ್ತದೆ. ದೇಹಕ್ಕೆ ಹುಷಾರಿಲ್ಲದೆ ಹೋಗುವುದೋ ಅಥವಾ ಮಾನಸಿಕ ಕುಸಿತವೋ ಉಂಟಾಗುವ ಸಂದರ್ಭಗಳಲ್ಲಿ ಅದನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡು ನನ್ನಿಂದ ಈಗ ಸಾಧ್ಯವಿಲ್ಲ ಎಂದು ಗಟ್ಟಿಯಾಗಿ ಹೇಳುವುದು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಸ್ವಯಂ ಜಾಗೃತಿಯ ಅತ್ಯುನ್ನತ ಮಟ್ಟದ ವ್ಯಕ್ತಪಡಿಸುವಿಕೆಯಾಗಿದೆ. 100% ಖಚಿತ. ಕೆಲ, ಶ್ರಮ, ಲಕ್ಷ್ಯ ಎನ್ನುವ ಒಂದೇ ಹಾದಿಯಲ್ಲಿ ನಿಮ್ಮ ಸಂಪೂರ್ಣ ಜೀವನವನ್ನು ಅರ್ಪಿಸಿ ವಿಶ್ರಾಂತಿ ಇಲ್ಲದೆ ನಿಮ್ಮನ್ನು ನೀವೇ ಚಿತ್ರಹಿಂಸೆ ಮಾಡಿಕೊಳ್ಳುವುದು ಮಕರ ರಾಶಿಯಲ್ಲಿ ಹುಟ್ಟಿದ ಆತ್ಮೀಯ ಬಂಧುಗಳ ಅತಿದೊಡ್ಡ ಆಂತರಿಕ ದೌರ್ಬಲ್ಯವಾಗಿದೆ. ನೀವು ಶ್ರಮದಲ್ಲೇ ಗಮನವನ್ನು ಚದುರಿಸಿ ಮುಳುಗಿರುವಾಗ ನಿಮ್ಮ ಸುತ್ತಮುತ್ತಲಿರುವ ಸ್ವಾರ್ಥಿಗಳು ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಿ ನಿಮ್ಮ ಕುಟುಂಬದ ಶಾಂತಿಯನ್ನು, ನಿಮ್ಮ ಸಾಧನೆಗಳನ್ನು ತಮಗೆ ಅನುಕೂಲವಾಗಿ ಕದ್ದುಕೊಂಡೊಯ್ಯುತ್ತಾರೆ. ಈ ನಿರಾಶೆಯನ್ನು ನಿಮ್ಮ ಆಳಮನಸ್ಸಿನಿಂದ ಸಹಿಸಿಕೊಳ್ಳಲೇ ಸಾಧ್ಯವಿಲ್ಲ. ಆದ್ದರಿಂದ ಶ್ರಮಕ್ಕೆ ಒಂದು ನಿರ್ದಿಷ್ಟ ಸಮಯವನ್ನು, ದೇಹಕ್ಕೂ ಮನಸ್ಸಿಗೂ ವಿಶ್ರಾಂತಿ ನೀಡಲು ಪ್ರತ್ಯೇಕ ಸಮಯವನ್ನು ಮೀಸಲಿಡುವುದು ಅತ್ಯಂತ ಅವಶ್ಯಕವಾಗುತ್ತದೆ. ವಿಶ್ರಾಂತಿ ಪಡೆಯಲು ತಪ್ಪುವುದು, ಸೂಕ್ತ ನಿದ್ರೆಯನ್ನು ತ್ಯಜಿಸುವುದು ನಿಮ್ಮನ್ನು ಮಾನಸಿಕ ಕ್ಲೇಶಕ್ಕೆ ಈಡುಮಾಡಿ ಕಾಲಕ್ರಮೇಣ ಜೀವನದ ಮೇಲೆಯೇ ಒಂದು ರೀತಿಯ ನಿರಾಸಕ್ತಿಯನ್ನು, ಸಂನ್ಯಾಸಿ ಮನಸ್ಥಿತಿಯನ್ನು ಉಂಟುಮಾಡುತ್ತದೆ. ಕಣ್ಣು ಮುಂದೆಯೇ ನೋಡುತ್ತೀರಿ. ಭವಿಷ್ಯದ ಬಗೆಗಿನ ತೀರದ ಭಯವು 10 ವರ್ಷಗಳ ನಂತರ ಬರಲಿರುವ ಜೀವನದ ಕುರಿತಾದ ಅತಿಯಾದ ಚಿಂತೆಗಳು ನಿಮ್ಮ ಪ್ರಸ್ತುತ ಶಕ್ತಿಯನ್ನು ಸ್ಥಗಿತಗೊಳಿಸುವ ವಿಷಕಾರಿ ಆಲೋಚನೆಗಳಾಗಿವೆ. ನಿಮ್ಮ ಭವಿಷ್ಯವು ಸುರಕ್ಷಿತವಾಗಿಯೂ ವೈಭವೋಪೇತವಾಗಿಯೂ ಇರುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮನ್ನು ಸೋಲಿಸಲು ಅಥವಾ ಕೆಳಗೆ ಇಳಿಸಲು ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ದೀರ್ಘಕಾಲದ ಚಿಂತೆಗಳನ್ನು ಎಸೆದು
ಈ ವಾರ ನಿಮ್ಮ ಮುಂದಿರುವ ಗುರಿಗಳನ್ನು ಮಾತ್ರವೇ ಗುರಿಯಾಗಿಸಿಕೊಂಡು ಸ್ಪಷ್ಟ ಯೋಜನೆಯೊಂದಿಗೆ ಕಣಕ್ಕಿಳಿಯಿರಿ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಂಬಿಕೆ ಕಡಿಮೆಯಾದಾಗ ಮಾತ್ರವೇ ನೀವು ಇತರರ ನೆರವನ್ನು ಅರಸಿ ಹೋಗುತ್ತೀರಿ. ಆದರೆ ನೀವು ಯಾರನ್ನೂ ನಿಮ್ಮ ರಕ್ಷಣಾ ಗೋಡೆಯೆಂದು ಭಾವಿಸಿ ಶರಣಾಗುತ್ತೀರೋ ಅವರೇ ನಿಮ್ಮನ್ನು ಗಾಯಗೊಳಿಸಿ ಅಪಮಾನಗೊಳಿಸಿ ತೀರದ ಮಾನಸಿಕ ಒತ್ತಡದೊಳಗೆ ತಳ್ಳಿಬಿಡುತ್ತಾರೆ. ಖಂಡಿತವಾಗಿ ನೀವು ಗಮನಿಸಬೇಕು, ನಿಮ್ಮನ್ನು ನೀವೇ ಕೀಳಾಗಿ ಮೌಲ್ಯಮಾಪನ ಮಾಡುವುದನ್ನು, ಕಠಿಣವಾಗಿ ಶಿಕ್ಷಿಸಿಕೊಳ್ಳುವುದನ್ನು, ಅನಗತ್ಯ ವ್ರತಗಳಿಂದ ದೇಹವನ್ನು ಮನಸ್ಸನ್ನು ಪೀಡಿಸಿಕೊಳ್ಳುವುದನ್ನು ತಕ್ಷಣವೇ ನಿಲ್ಲಿಸಿ. ಮನುಷ್ಯರನ್ನು ಅವಲಂಬಿಸಿ ನಿಲ್ಲುವುದನ್ನು ಬಿಟ್ಟು ನಿಮ್ಮ ಸ್ವಂತ ಶಕ್ತಿಯನ್ನು, ಬ್ರಹ್ಮಾಂಡದ ಮಹಾಶಕ್ತಿಯಾದ ಪರಮೇಶ್ವರನ್ ಶಿವನ್ ಕೃಪೆಯನ್ನು ಮಾತ್ರವೇ ಸಂಪೂರ್ಣವಾಗಿ ನಂಬಿರಿ. ಮನುಷ್ಯರು ನೀಡುವ ಹುಸಿ ಭರವಸೆಗಳಿಗಿಂತ ದೈವಿಕ ಸ್ಥಿತಿಯು, ನಿಮ್ಮ ಸ್ವಯಂ ನಂಬಿಕೆಯೂ ಮಾತ್ರವೇ ನಿಮ್ಮನ್ನು ಎಂದಿಗೂ ಕೈಬಿಡದ ಮಹತ್ತರವಾದ ರಕ್ಷಣಾ ಗೋಡೆಯಾಗಿ ನಿಲ್ಲುತ್ತವೆ. ನಿಮ್ಮ ದೌರ್ಬಲ್ಯದ ಆಲೋಚನೆಗಳನ್ನು ಮೆಟ್ಟಿ ನಿಂತು ನಿಮ್ಮ ಸ್ವಯಂ ಮೌಲ್ಯವನ್ನು ಹೆಚ್ಚಿಸಿಕೊಂಡು ಸಂಪೂರ್ಣ ಜಾಗೃತಿಯೊಂದಿಗೆ ಕಣಕ್ಕಿಳಿಯಿರಿ. ಯಾವುದೇ ಒಂದು ಪರೀಕ್ಷೆಯನ್ನು ಧೂಳಿಪಟ ಮಾಡಿ ಭಾರೀ ಯಶಸ್ಸನ್ನು ಸಾಧಿಸುವ ಶಕ್ತಿ ನಿಮ್ಮೊಳಗೆ ಸಂಪೂರ್ಣವಾಗಿ ತುಂಬಿದೆ. ಮತ್ತೆ ಹೇಳುತ್ತಿದ್ದೇನೆ, ಮಕರ ರಾಶಿಯಲ್ಲಿ ಜನಿಸಿದ ಆತ್ಮೀಯ ಬಂಧುಗಳ ಆಂತರಿಕ ಜಗತ್ತನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಿಮ್ಮ ಆಲೋಚನಾ ವಿಧಾನವನ್ನು, ವ್ಯಕ್ತಿತ್ವವನ್ನು ಮರುಸಂಘಟಿಸುವ ಈ ಮನೋವಿನ್ಯಾಸ ಮೈಂಡ್ ಬ್ಲೂಪ್ರಿಂಟ್ ವಿಧಾನದ ಅತ್ಯುನ್ನತ ಹಂತಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಜೀವನ ಶೈಲಿಯಲ್ಲೂ ಗಡಿಗಳನ್ನು ನಿಗದಿಪಡಿಸುವುದರಲ್ಲೂ ನೀವೇ ಉಂಟುಮಾಡಿಕೊಳ್ಳಬೇಕಾದ ಅತ್ಯಂತ ಸ್ಪಷ್ಟವಾದ ಮನೋವೈಜ್ಞಾನಿಕ ಬದಲಾವಣೆ ಏನೆಂದರೆ, ನಿಮ್ಮ ವೃತ್ತಿ ಜೀವನ, ಕೌಟುಂಬಿಕ ಜೀವನ ಮತ್ತು ವೈಯಕ್ತಿಕ ಜೀವನ ಎಂಬ ಮೂರನ್ನು ಒಂದರೊಡೊಂದು ಗೊಂದಲಗೊಳಿಸದೆ ಪ್ರತ್ಯೇಕವಾಗಿ ಬೇರ್ಪಡಿಸಿಡುವುದೇ ಆಗಿದೆ. ನಿಮ್ಮ ಕೆಲಸವೂ ನಿಮ್ಮ ಕುಟುಂಬವೂ ಒಂದೇ ಎಂದು ನೀವು ಭಾವಿಸುವುದು ನಿಮ್ಮ ಆಳಮನಸ್ಸಿನ ನೋಂದಣಿಗಳಲ್ಲಿ ಮೂಡುವ ಅತಿದೊಡ್ಡ ವಿರೋಧಾಭಾಸವಾಗಿದೆ. ವ್ಯವಹಾರ ಸಂಬಂಧಿತ ಉದ್ಯೋಗಿಗಳನ್ನು ಮತ್ತು ಅಲ್ಲಿ ಉಂಟಾಗುವ ಸ್ನೇಹಿತರನ್ನು ನಿಮ್ಮ ವೈಯಕ್ತಿಕ ಕುಟುಂಬದ ವಲಯದೊಳಗೆ ಅನುಮತಿಸಿದಾಗ ಮಾತ್ರವೇ ನಿಮ್ಮ ನಂಬಿಕೆ ಒಡೆದುಹೋಗಿ ಬಡತನವೂ ಕುಟುಂಬದ ಬೇರ್ಪಡೆಯೂ ತೀರದ ಮಾನಸಿಕ ಕ್ಲೇಶವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಿಜವಾಗಿ ಹೇಳಬೇಕೆಂದರೆ, ನಿಮ್ಮ ಅಧಿಕೃತ ಜಗತ್ತಿಗೂ ನಿಮ್ಮ ಕುಟುಂಬಕ್ಕೂ ನಡುವೆ ಒಂದು ಸ್ಪಷ್ಟವಾದ, ಭೇದಿಸಲಾಗದ ಗಡಿರೇಖೆಯನ್ನು ನಿರ್ಮಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗುತ್ತದೆ. ವೃತ್ತಿ ಸಂಬಂಧಿತ ಸ್ನೇಹಿತರನ್ನು ಕೆಲಸದ ಮಟ್ಟಿಗಷ್ಟೇ ಸೀಮಿತಗೊಳಿಸಿ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗಾಗಲಿ ಅಥವಾ ಅಗತ್ಯಗಳಿಗಾಗಲಿ ನಿಮ್ಮ ಸಹೋದ್ಯೋಗಿಗಳಲ್ಲಿ ಅಥವಾ ಹತ್ತಿರದ ಸ್ನೇಹಿತರಲ್ಲಿ ಸಹಾಯ ಕೇಳುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಅಗತ್ಯ ಬಿದ್ದರೆ ತಿಳಿಯದ ವ್ಯಕ್ತಿಗಳಿಗೆ ಹಣ ನೀಡಿ ಸಹಾಯ ಪಡೆದುಕೊಳ್ಳಬಹುದು. ಆದರೆ ನಿಮ್ಮ ದೌರ್ಬಲ್ಯಗಳನ್ನು ತಿಳಿದವರ ಬಳಿ ತೋರಿಸಿದಾಗ ಅದೇ ಭವಿಷ್ಯದಲ್ಲಿ ನಿಮ್ಮ ವಿರುದ್ಧದ ಅಧಿಕಾರದ ನಡೆಯ ಪವರ್ ಮೂವ್ ಅಸ್ತ್ರವಾಗಿ ಬದಲಾಗಿಬಿಡುತ್ತದೆ. ಈ ಸ್ವಯಂ ಜಾಗೃತಿ ನಿಮ್ಮ ನರಮಂಡಲಕ್ಕೆ ಒಂದು ಅತಿದೊಡ್ಡ ರಕ್ಷಣಾ ಕವಚವಾಗಿ ರೂಪುಗೊಳ್ಳುತ್ತದೆ. ನಿಜಾಂಶವನ್ನು ಹೇಳಬೇಕೆಂದರೆ, ಮುಂದೆ ನಿಮ್ಮ ಶಕ್ತಿಯನ್ನು, ಬಲವನ್ನು ಕುಸಿಯುವಂತೆ ಮಾಡುವ ನಿರ್ದಿಷ್ಟ ರಾಶಿಗಳ ಸ್ವಭಾವವನ್ನು ಹೊಂದಿರುವ ವ್ಯಕ್ತಿಗಳ ಬಳಿ ಅತ್ಯಂತ ಎಚ್ಚರಿಕೆಯಿಂದ ಇರುವುದು ನಿಮ್ಮ ಮನಃಶಾಂತಿಗೆ ಅತ್ಯಂತ ಮುಖ್ಯ. ಮಿಥುನ, ಕರ್ಕಾಟಕ, ಸಿಂಹ ಮತ್ತು ವೃಶ್ಚಿಕ ರಾಶಿಗಳ ತರಂಗಾಂತರ ಹೊಂದಿರುವ ಮನುಷ್ಯರು ನಿಮ್ಮ ಸ್ವಾಭಾವಿಕ ತರಂಗಾಂತರದೊಂದಿಗೆ ವ್ಯತ್ಯಾಸಗೊಂಡು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಕುತಂತ್ರಗಳನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು, ಇಂತಹ ವ್ಯಕ್ತಿಗಳನ್ನು ನಿಮ್ಮ ಆಳಮನಸ್ಸಿನ ಜಾಗೃತಿಯ ಮೂಲಕ ನಿಖರವಾಗಿ ಗುರುತಿಸಿ ಅವರ ಬಳಿ ಅನಗತ್ಯ ವಿರೋಧಗಳನ್ನು ತಪ್ಪಿಸಿ ತಂತ್ರಗಾರಿಕೆ ಅಂತರವನ್ನು ಕಾಯ್ದುಕೊಳ್ಳುವುದೇ ನಿಮ್ಮನ್ನು ಯಾವುದೇ ರೀತಿಯ ವಿನಾಶದಿಂದಲೂ ರಕ್ಷಿಸುತ್ತದೆ. ಆಳವಾಗಿ ಗಮನಿಸಿದರೆ, ಈ ಆಂತರಿಕ ಬದಲಾವಣೆಯನ್ನು, ಮನಃಶಾಂತಿಯನ್ನು ಸಾಧ್ಯವಾಗಿಸುವ ಮನಸ್ಸಿನ ಮರುಸಂಘಟನೆಯ ಜೀವನಶೈಲಿಯ ಮಾರ್ಗವಾಗಿ ನಿಮ್ಮ ಶಾರೀರಿಕ ಶಕ್ತಿಯನ್ನು, ಮಾನಸಿಕ ಶಕ್ತಿಯನ್ನು ಶುದ್ಧೀಕರಿಸುವ ಅಭ್ಯಾಸಗಳನ್ನು ತಕ್ಷಣವೇ ಪ್ರಾರಂಭಿಸಿ. ಶನಿವಾರಗಳಂದು ಎಣ್ಣೆ ಹಚ್ಚಿ ಸ್ನಾನ ಮಾಡುವ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವುದು, ಎಳೆಯ ಮನುಷ್ಯರಿಗೆ ಅಂದರೆ ಸಾಮಾನ್ಯ ಜನರಿಗೆ ಅನ್ನದಾನ ನೀಡುವುದು ನಿಮ್ಮ ನರಮಂಡಲದಲ್ಲಿರುವ ನಕಾರಾತ್ಮಕ ತರಂಗಗಳನ್ನು ಬುಡಸಮೇತ ತೆಗೆದುಹಾಕುತ್ತದೆ. ದೇಹದ ಭಾವನಾತ್ಮಕ ಕೊಸಲಾಟವನ್ನು ಕಡಿಮೆ ಮಾಡಲು ಗಟ್ಟಿ ಆಹಾರಗಳನ್ನು ಕಡಿಮೆ ಮಾಡಿ ಹಣ್ಣಿನ ರಸಗಳು ಮತ್ತು ದ್ರವ ಆಹಾರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ನಿಮ್ಮ ಮೆದುಳನ್ನು ಶಾಂತಗೊಳಿಸುತ್ತದೆ. ಆಧ್ಯಾತ್ಮಿಕವಾಗಿ ವಿಘ್ನಗಳನ್ನು ನಿವಾರಿಸುವ ವಿಘ್ನ ನಿವಾರಕ ಗಣೇಶನನ್ನು ಶನಿವಾರಗಳಲ್ಲಿ ಗರಿಕೆ ಹುಲ್ಲು ಅರ್ಪಿಸಿ ಪೂಜಿಸುವುದು, ತೀವ್ರವಾದ ಮಾನಸಿಕ ಒತ್ತಡ ಉಂಟಾದಾಗ ತೆಂಗಿನಕಾಯಿ ಹರಕೆ ಒಡೆಯುವುದು ನಿಮ್ಮ ಆಳಮನಸ್ಸಿನ ಭಯಗಳನ್ನು, ಚಿಂತೆಗಳನ್ನು ಹತ್ತಿಯಂತೆ ಹಾರಿಸಿಬಿಡುತ್ತದೆ. ಸ್ವಲ್ಪ ಯೋಚಿಸಿ ನೋಡಿ, ನಿಮ್ಮ ಅನುಮತಿಯಿಲ್ಲದೆ ನಿಮ್ಮ ಮನಸ್ಸಿನೊಳಗೂ ನಿಮ್ಮ ಮನೆಯೊಳಗೂ ಯಾರನ್ನೂ ಪ್ರವೇಶಿಸಲು ಬಿಡದ ಅಧಿಕಾರವನ್ನು ನೀವೇ ನಿಮ್ಮ ಕೈಗೆ ತೆಗೆದುಕೊಳ್ಳಿ. ತಪ್ಪಾದ ಮನುಷ್ಯರನ್ನು ಒಳಗೆ ಅನುಮತಿಸಿ ಆಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಆರಂಭದಲ್ಲೇ ಜಾಗೃತಿಯಿಂದ ತಡೆಯುವುದೇ ನಿಮ್ಮ ಜೀವನ ಶೈಲಿಯ ಯಶಸ್ಸಿನ ಪರಮ ರಹಸ್ಯವಾಗಿದೆ.
ನಿಮ್ಮ ಆಲೋಚನೆಗಳನ್ನು ನೀವೇ ಆಳಲು ತೊಡಗಿದ್ದೀರಿ. ನಿಮ್ಮ ದೌರ್ಬಲ್ಯದ ಆಲೋಚನೆಗಳನ್ನು ಬುಡಸಮೇತ ಅಳಿಸಿಹಾಕಿದ್ದೀರಿ. ಇನ್ಮುಂದೆ ಯಾವುದೇ ಒಬ್ಬ ಮನುಷ್ಯನಿಂದಾಗಲಿ ಯಾವುದೇ ಒಂದು ನಕಾರಾತ್ಮಕ ಸನ್ನಿವೇಶದಿಂದಾಗಲಿ ನಿಮ್ಮನ್ನು ಅಲುಗಾಡಿಸಲು ಕೂಡ ಸಾಧ್ಯವಿಲ್ಲ. ನಿಮ್ಮ ಮನಸ್ಸನ್ನು ನೀವೇ ಸಂಪೂರ್ಣವಾಗಿ ಗೆದ್ದುಕೊಂಡಿದ್ದೀರಿ. ಇನ್ಮುಂದೆ ಈ ಬ್ರಹ್ಮಾಂಡವೇ ನಿಮ್ಮ ಹಿಂದೆ ಬರಬೇಕು. ಪೂರ್ಣ ಸ್ಪಷ್ಟತೆಯಿಂದಲೂ ಅಲುಗಾಡದ ಆತ್ಮವಿಶ್ವಾಸದಿಂದಲೂ ಕಣಕ್ಕಿಳಿಯಿರಿ. ಮಹಾನ್ ಸಾಧನೆಗಳು, ಅಪರಿಮಿತ ಯಶಸ್ಸುಗಳು ನಿಮ್ಮನ್ನು ಖಂಡಿತವಾಗಿ ತಲುಪುತ್ತವೆ. ಸಮೃದ್ಧಿಯಾಗಿ ಬಾಳಿ. ನಮಸ್ಕಾರ ಗೆಳೆಯರೇ, ಈ ವಿಡಿಯೋ ನೋಡಿದಿರಾ? ಚೆನ್ನಾಗಿದೆ. ಆದರೆ ನಾಳೆ ಬರುವ ವಿಡಿಯೋ ಇದಕ್ಕಿಂತ ಅತ್ಯುತ್ತಮವಾಗಿರಲಿದೆ. ರಾಹುಕೇತು ಸಂಚಾರ ಬದಲಾವಣೆ ನಡೆಯಲಿದೆ. ಅದು ಒಂದು ಯುಗ ಬದಲಾವಣೆ. 12 ರಾಶಿಗಳಿಗೂ ಹೇಗೆ ಪ್ರಭಾವ ಬೀರುತ್ತದೆ, ಯಾರಿಗೆ ವರ ಸಿಗುತ್ತದೆ ಎಂದು ಹೇಳುತ್ತೇನೆ. ಶ್ರೀ ಗುರು ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಶೇಷ ವಿಡಿಯೋ ನಾಳೆ ಬರುತ್ತದೆ. ಜೊತೆಗೆ ಒಂದು ರಹಸ್ಯ ಧನ ಆಕರ್ಷಣೆಯ ದೈವಿಕ ಪೂಜಾ ವಿಧಾನವನ್ನು ಹೇಳುತ್ತೇನೆ. ಈ ಪೂಜಾ ವಿಧಾನ ಮಾಡಿದರೆ ಧನಾಕರ್ಷಣೆ ಖಂಡಿತವಾಗಿ ನಡೆಯುತ್ತದೆ. ಮರೆತರೆ 1 ವರ್ಷ ಕಳೆದರೂ ಆ ಅವಕಾಶ ಸಿಗುವುದಿಲ್ಲ. ನೋಟಿಫಿಕೇಶನ್ ಆನ್ ಮಾಡಿ.